ಲಕ್ಸುರಿ ಆಗಿರುವಂತ ಬೂಟಿಕ್ ಫ್ಲಾಟ್ಸ್ ನ ತೋರ್ಸಕ್ ಬಂದಿದೀವಿ. ಪ್ರತಿಯೊಂದ್ ಮನೆಗೂ 2 ಕಾರ್ ಪಾರ್ಕಿಂಗ್ ಇಡುವಷ್ಟು ಸ್ಪೇಸ್ ಇದೆ. ಸೊ ಪ್ರತಿಯೊಂದ್ ಮನೆಗೂ ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಕಾವೇರಿ ಕನೆಕ್ಷನ್ ಇದೆ, ಬೋರ್ವೆಲ್ ಕೂಡ ಇದೆ. ಜಯನಗರ ಹೌಸಿಂಗ್ ಸೊಸೈಟಿ ಅಪೋಸಿಟ್ ಟು ಕರಿಷ್ಮಾ ಹಿಲ್ಸ್. ಡೈಮೆನ್ಷನ್ ಬಂದ್ಬಿಟ್ಟು 60x40. ಸೊ ಆಟ ಆಡೋರಿಗೆಲ್ಲ ಇದು ಹೇಳಿ ಮಾಡಿಸಿದಂತ ಪ್ಲೇಸ್. ಅಂಡ್ ಇಲ್ಲಿ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರದಲ್ಲಿದೆ. ಆರ್ಕಿಟೆಕ್ಚರಲ್ ಪ್ಲಾನ್ ಇಂದ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಇದನ್ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿ ಡಿಫ್ರೆಂಟ್ ಫೀಚರ್ಸ್ ನ ಈ ಮನೆಗೆ ಕೊಟ್ಟಿದ್ದಾರೆ. ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ನಾವು ಇವತ್ತು ನಿಮ್ಗೆ ಲಕ್ಸುರಿ ಆಗಿರುವಂತ ಬೂಟಿಕ್ ಫ್ಲಾಟ್ಸ್ ನ ತೋರ್ಸಕ್ ಬಂದಿದೀವಿ. ಸೊ ಈ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ಬಲ್ದೂತ ಸಿಂಫನಿ ಅಂತ ಹೇಳಿ. ಡೈಮೆನ್ಷನ್ ಬಂದ್ಬಿಟ್ಟು 60x40, 2400 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಸೊ ಇದೇನ್ ನೋಡ್ತಿದ್ದೀರಾ, ಇದು ಏಕಾತ ಪ್ರಾಪರ್ಟಿ. ಈ ಪ್ರಾಪರ್ಟಿ ಏನಂತ ಅಂದ್ರೆ BBMP ಪ್ಲಾನ್ ಪ್ರಕಾರ ಸೆಟ್ ಬ್ಯಾಕ್ ಪ್ಲಾನ್ ಇಂದ ಈ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲಿವೇಶನ್ ತುಂಬಾ ಬ್ಯೂಟಿಫುಲ್ ಆಗಿ ಲಕ್ಸುರಿಯಸ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಒಂದು ಆರ್ಕಿಟೆಕ್ಚರಲ್ ಕಂಟೆಂಪ್ರರಿ ಪ್ಲಾನ್ ಇಂದ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಮುಂದೆ ಏನ್ ನೋಡ್ತಿದ್ದೀರಾ, ಇದು 40 ಫೀಟ್ ರೋಡ್ ಅಂಡ್ ಈ ಕಡೆ ಇದು ಡೆಡ್ ಎಂಡ್ ಪ್ರಾಪರ್ಟಿ. ಸೊ ಪೀಸ್ಫುಲ್ ಆಗಿರುತ್ತೆ. ಮುಂದೆ ಇಲ್ಲಿ ಗಾರ್ಡನ್ ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಲ್ಲಿ 4 ಫ್ಲೋರ್ಸ್ ಬರುತ್ತೆ. ಪ್ರತಿಯೊಂದು ಫ್ಲೋರ್ ಅಲ್ಲೂ ಒಂದು ಬೂಟಿಕ್ ಫ್ಲಾಟ್ ಬರುತ್ತೆ. ಬನ್ನಿ ಈ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಗೇಟ್, ಸ್ಲೈಡಿಂಗ್ ಗೇಟ್ ಇದೆ. ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರೋಂತ ಇಲ್ಲಿ ನಮ್ಗೆ ಕಾರ್ ಪಾರ್ಕಿಂಗ್ ಲಾಟ್ ಸಿಗುತ್ತೆ. ಇದೇನ್ ನೋಡ್ತಿದ್ದೀರಾ, ಇದು ಸೆಕ್ಯೂರಿಟಿ ರೂಮ್. ಸೊ 24/7 ನಿಮ್ಗೆ ಸೆಕ್ಯೂರಿಟಿ ಇದೆ. ಇಲ್ಲಿ CC ಕ್ಯಾಮ್ರಾಗೆ ಆಲ್ರೆಡಿ ಆಕ್ಸೆಸ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಈ ಕಡೆ ಏನ್ ನೋಡ್ತಿದ್ದೀರಾ, ಇದು ಸಿಲಿಂಡರ್ ಯೂನಿಟ್ ಪಾಯಿಂಟ್. ಸೊ ಪಾರ್ಕಿಂಗ್ ಲಾಟ್ ನೋಡ್ತಿದ್ದೀರಲ್ಲ, ಸ್ಪೇಷಿಯಸ್ ಆಗಿದೆ. ಅಂಡ್ ಇದೇನ್ ನೋಡ್ತಿದ್ದೀರಾ, ಇಲ್ಲಿ EV ಚಾರ್ಜಿಂಗ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಫ್ಲೋರ್ಗೂ ಅಂದ್ರೆ ಪ್ರತಿಯೊಂದು ಮನೆಗೂ 2 ಕಾರ್ ಪಾರ್ಕಿಂಗ್ ಇಡುವಷ್ಟು ಸ್ಪೇಸ್ ಇದೆ. ಬೋನಸ್ ಅಂತ ಹೇಳ್ಬೋದು ಈ ಮನೆಗೆ. ಇಲ್ಲಿ ವಾಟರ್ ಕನೆಕ್ಷನ್ ನ ನೋಡೋಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕಾವೇರಿ ಕನೆಕ್ಷನ್ ಇದೆ, ಬೋರ್ವೆಲ್ ಕೂಡ ಇದೆ. ಅಂಡ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ಈ ಪ್ರಾಪರ್ಟಿಯಲ್ಲಿ ಇದೆ. ಸೊ ಇಲ್ಲಿ ಸಂಪ್ ಅಂತ ನೋಡೋದಾದ್ರೆ ಕಾವೇರಿ ವಾಟರ್ ಗೆ ಸಪರೇಟ್ ಸಂಪ್ ಇದೆ ಅಂಡ್ ಬೋರ್ವೆಲ್ ಗೆ ಸಪರೇಟ್ ಆಗಿರುವಂತ ಸಂಪ್ ಇದೆ. ಸೊ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಕೂಡ ಫ್ಲೋರಿಂಗ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಆಂಟಿ ಸ್ಕಿಡ್ ಗ್ರಾನೈಟ್ ಇಂದ ಮಾಡಿರೋದು. ಇಲ್ಲೇನ್ ನೋಡ್ತಿದ್ದೀರಾ, ಇದು ಲಿಫ್ಟ್. ಸೊ ಪ್ರತಿಯೊಂದು ಫ್ಲೋರ್ಗೂ ಲಿಫ್ಟ್ ಆಕ್ಸೆಸ್ ಇರುತ್ತೆ. ಸೊ ನಾನ್ ನಿಮ್ಗೆ ಹೇಳ್ದೆ ಇಲ್ಲಿ 4 ಫ್ಲೋರ್ಸ್ ಇದೆ. ಅದರಲ್ಲಿ 1 ಫ್ಲೋರ್ ಅಲ್ಲಿ ಇರೋ ಅಂತ ಒಂದ್ ಮನೆನ ನಾವು ನಿಮ್ಗೆ ತೋರ್ಸಕ್ ಹೊರಟಿದೀವಿ. ಬನ್ನಿ ನೋಡೋಣ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇವಾಗ ನಾನು ಒಂದ್ ಮನೆಗೆ ಹೋಗ್ತಿದೀನಿ. ಆ ಫ್ಲಾಟ್ ಗೆ ಎಂಟರ್ ಆಗಕ್ಕಿಂತ ಮುಂಚೆ ಇದೇನ್ ಸ್ಟೇರ್ ಕೇಸ್ ಇದೆ, ತುಂಬಾ ಬ್ರಾಡ್ ಆಗಿದೆ ಅಂಡ್ ಬೆಳಕ್ ತುಂಬಾ ಚೆನ್ನಾಗಿ ಬರ್ತಿದೆ. ಇಲ್ಲಿ ನ್ಯಾಚುರಲ್ ಲೈಟ್. ಸೊ ಇವಾಗ ಮನೆ ಮುಂದೆ ಇದೀವಿ, ಬೂಟಿಕ್ ಫ್ಲಾಟ್ ಮುಂದೆ. ಇದೇನ್ ನೋಡ್ತಿದ್ದೀರಾ, ಪ್ರತಿಯೊಂದು ಫ್ಲೋರ್ ಅಲ್ಲೂ ಸೇಮ್ ಇದೇ ಪ್ಲಾನ್ ಅಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ಈ ಖಾತಾ ಬರುತ್ತೆ. ಇದು ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿದೆ. ಅಂಡ್ ಮೇನ್ ಡೋರ್ ಏನ್ ನೋಡ್ತಿದ್ದೀರಾ, 8 ಫೀಟ್ ಆಗಿದೆ. ಎಂಟರ್ ಆದ ತಕ್ಷಣ ಗ್ರ್ಯಾಂಡ್ ಫಾಯರ್ ಏರಿಯಾ ಇದೆ. ಸಖತ್ ಒಂದು ಲಕ್ಸುರಿ ಫೀಲಿಂಗ್ ಬರ್ತಿದೆ. ಸೊ ಈ ಕಡೆ ಬಂದ ತಕ್ಷಣ ಸ್ಪೇಷಿಯಸ್ ಆಗಿರೋಂತ ಹಾಲ್ ಇದೆ. ಟಿವಿಗೆ ಕನೆಕ್ಷನ್ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಅಟ್ಯಾಚ್ ಆಗಿರೋಂತ ಒಂದು ಬಾಲ್ಕನಿ ಕೂಡ ಇದೆ. ಈ ಬಾಲ್ಕನಿಯಲ್ಲೆಲ್ಲ ಏನ್ ನೋಡ್ತಿದ್ದೀರಾ, ಎಷ್ಟು ನ್ಯಾಚುರಲ್ ಲೈಟ್ಸ್ ಬರ್ತಿದೆ ಅಂದ್ರೆ ಈವ್ನಿಂಗ್ ವರ್ಗು ನಮ್ಗೆ ಇಲ್ಲಿ ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ ಈ ಮನೆಯಲ್ಲಿ. ಸೊ ಇವಾಗ ಏನ್ ನಾನ್ ನಿಂತ್ಕೊಂಡಿದೀನಿ, ಏರಿಯಾ ಡೈನಿಂಗ್ ಏರಿಯಾ ಅಂಡ್ ಇದ್ರ ಪಕ್ಕದಲ್ಲಿರುವಂತದ್ದು ಕಿಚನ್. ಸೊ ಇಲ್ಲಿ ಕಿಚನ್ ಅಲ್ಲಿ ಬೇಕಾಗಿರುವಂತ ಎಲ್ಲ ಬೇಸಿಕ್ ನೀಡ್ಸ್ಗೂ ಆಕ್ಸೆಸ್ ಪಾಯಿಂಟ್ಸ್ ಇದೆ. ಲೈಕ್ ಚಿಮ್ನಿ ಆಗಿರ್ಬೋದು, ಗ್ಯಾಸ್ ಕನೆಕ್ಷನ್ ಆಗಿರ್ಬೋದು, ಡಿಶ್ ವಾಷರ್ ಆಗಿರ್ಬೋದು, ಎಲ್ಲದಕ್ಕೂ ಆಕ್ಸೆಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದ್ ಏನ್ ಸ್ಪೆಷಲ್ ಫೀಚರ್ ಅಂತಂದ್ರೆ ಈ ಕಿಚನ್ ಮತ್ತೆ ಆ ರೂಮ್ ಗೆ ಅಟ್ಯಾಚ್ ಆಗಿರುವಂತ ಒಂದು ಸ್ಪೇಷಿಯಸ್ ಆಗಿರೋ ಲಾಂಗ್ ಬಾಲ್ಕನಿ ಇದೆ. ಸೊ ಇದು ಪ್ಲಾಂಟರ್ ಬಾಕ್ಸ್ ಆರ್ಕಿಟೆಕ್ಚರಲ್ ಪ್ಲಾನ್ ಇಂದ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಇದನ್ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿ ಡಿಫ್ರೆಂಟ್ ಫೀಚರ್ಸ್ ನ ಈ ಮನೆಗೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಮುಂದೆ ಇಲ್ಲಿ ಟಫ್ ಅಂಡ್ ಗ್ಲಾಸ್ ಹಾಕಿದ್ದಾರೆ. ಇಲ್ಲಿ ಏನ್ ನೋಡ್ತಿದ್ದೀರಾ, ಫ್ಲೋರಿಂಗ್ ಕೂಡ ಒಂದು ಯೂನಿಕ್ ಫಿನಿಶಿಂಗ್ ಅಲ್ಲಿ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಈ ಮನೆಗೆ.
ಸೊ ಹಾಗೆ ಇಲ್ಲಿ ಏನ್ ನೋಡ್ತಿದ್ದೀರಾ, ಇಲ್ಲಿ ಹಿಂದೆ ಯುಟಿಲಿಟಿಗೂ ಅಟ್ಯಾಚ್ಡ್ ಆಗಿರುವಂತ ಪಾಯಿಂಟ್ ಇದೆ ಅಂಡ್ ಇಲ್ಲಿ ನೀವು ವಾಷಿಂಗ್ ಮಷೀನ್ ಕೂಡ ಸೆಟಪ್ ಮಾಡ್ಕೋಬಹುದು. ಸೊ ಇವಾಗ ನಾವು ಬೆಡ್ರೂಮ್ ಹೋಗ್ತಿದೀವಿ. ಸೊ ಫಸ್ಟ್ ರೂಮ್ ಹೋಗ್ತಿದೀವಿ ಇವಾಗ ನಾವು. ಈ ಡೋರ್ ಕೂಡ ಸುಮಾರು ಹೈಟ್ ಆಗಿದೆ, ಲೈಕ್ ಯೂಶುವಲ್ ಹೈಟ್ಸ್ ಗಿಂತ ಇದು ಜಾಸ್ತಿ ಇದೆ ಹೈಟ್ ಈ ಡೋರ್ದು. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ರೂಮ್ ನೋಡ್ತಿದ್ದೀರಲ್ಲ, ನ್ಯಾಚುರಲ್ ಬೆಳಕು ಪ್ರತಿಯೊಂದು ರೂಮ್ಗೂ ಚೆನ್ನಾಗಿ ಬರ್ತಿದೆ. ನಾನು ಹೇಳ್ದಾಗೆ ಇಲ್ಲಿ ಕಿಚನ್ ಮತ್ತೆ ಈ ರೂಮ್ಗೆ ಇದು ಅಟ್ಯಾಚ್ಡ್ ಆಗಿರುವಂತ ಬಾಲ್ಕನಿ ಅಂಡ್ ಈ ಬಾಲ್ಕನಿಯಲ್ಲಿ ನೋಡ್ತಿದಿರಲ್ಲ, ಅಲ್ಲಿ ಪಿಕಲ್ ಹಬ್ ಗ್ರೌಂಡ್ ಕಾಣಿಸ್ತಿದೆ. ಸೊ ಆಟ ಆಡೋರಿಗೆಲ್ಲ ಇದು ಹೇಳಿ ಮಾಡಿಸಿದಂತ ಪ್ಲೇಸ್. ಸೊ ಇವಾಗ ನಾನು ಹೋಗ್ತಿರೋದು ಇದು ವಾಕ್ ಇನ್ ವಾರ್ಡ್ರೋಬ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಈ ರೂಮ್ಗೆ ಒಂದು ಅಟ್ಯಾಚ್ಡ್ ಆಗಿರುವಂತ ಬಾತ್ರೂಮ್ ಇದೆ. ಸೊ ಡ್ರೈ ಅಂಡ್ ವೆಟ್ ಏರಿಯಾ ಇಲ್ಲಿ ಸಪರೇಟ್ ಮಾಡಿದ್ದಾರೆ ಅಂಡ್ ಇಲ್ಲಿ ಪ್ರತಿಯೊಂದು ಫ್ಲಾಟ್ಸ್ ಈ ಎಲ್ಲಾನು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಅಲ್ಲಿ ಕೂಡ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಇಲ್ಲಿ ಟೋಟಲ್ ಆಗಿ 3 ಬೆಡ್ರೂಮ್ ಬರುತ್ತೆ ಅಂಡ್ 3 ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಹಾಗಾಗಿ ಇಲ್ಲಿ ಇನ್ನೊಂದು ಸಪರೇಟ್ ಕಾಮನ್ ಬಾತ್ರೂಮ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇದು ರೂಮ್ ನಂಬರ್ 2 ಅಂತ ಹೇಳ್ಬೋದು. ಇಲ್ಲಿ ವಿಂಡೋಸ್ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇದು 3rd ರೂಮ್. ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾಲ್ಕನಿ ಇದೆ. ಸೊ ಬಾಲ್ಕನಿ ಇಷ್ಟ ಆಗೋರ್ಗೆಲ್ಲ ಈ ಮನೆ ತುಂಬಾ ಹೇಳಿ ಮಾಡಿಸಿದಂತ ಜಾಗ. ಟೋಟಲ್ ಆಗಿ ನಮ್ಗೆ 3 ಬಾಲ್ಕನಿ ಇದೆ. ಎಲ್ಲಾ ಕಡೆನೂ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂಡ್ ಈ ರೂಮ್ಗೂ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಈ ಬೂಟಿಕ್ ಫ್ಲಾಟ್ ನ ನಿಮ್ಗೆ ತೋರಿಸಿದ್ವಿ, ನೋಡಿದ್ರಲ್ಲ, ತುಂಬಾ ಲಕ್ಸುರಿಯಸ್ ಆಗಿ ಸಖತ್ತಾಗಿದೆ ಅಂಡ್ ಎಲ್ಲ ಮಾಡರ್ನ್ ಡಿಸೈನ್ ಪ್ಯಾಟರ್ನ್ಸ್ ನ ಯೂಸ್ ಮಾಡಿ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ಸ್ ಜೊತೆಗೆ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸ್ಯಾಂಪಲ್ ಫ್ಲಾಟ್. ಸೊ ಪ್ರತಿಯೊಂದು ಫ್ಲೋರ್ ಅಲ್ಲಿರೋ ಬೂಟಿಕ್ ಫ್ಲಾಟ್ ಕೂಡ ಸೇಮ್ ಇದನ್ನೇ ರೆಪ್ಲಿಕೇಟ್ ಮಾಡಿದ್ದಾರೆ. ಸೊ ಈಗ ಟೆರೆಸ್ ನ ನೋಡುವಂತ ಸಮಯ, ಬನ್ನಿ ಟೆರೆಸ್ ನ ನೋಡ್ಕೊಂಡ್ ಬರೋಣ. ಸೊ ಈಗ ಟೆರೆಸ್ ಗೆ ಎಂಟರ್ ಆಗ್ತಿದೀವಿ. ಸೊ ಟೆರೆಸ್ ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ಸೇಫ್ಟಿ ಗೇಟ್ ನ ಕೊಟ್ಟಿದ್ದಾರೆ. ಟೆರೆಸ್ ತುಂಬಾ ವೈಡ್ ಆಗಿ ಸಖತ್ತಾಗಿದೆ. ಸುತ್ತಮುತ್ತಲು ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನ್ ನೋಡ್ತಿದ್ದೀರಾ, ಅಲ್ಲಿ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇದೆ. ಸೊ ಅದು ಬಂದ್ಬಿಟ್ಟು ಲಿಫ್ಟ್ ರೂಮ್ ಇದೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ವಾಷಿಂಗ್ ಏರಿಯಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಈ ಪ್ರಾಪರ್ಟಿನ ಡೀಟೇಲ್ ಆಗಿ ತೋರಿಸಿದೀವಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಜಯನಗರ ಹೌಸಿಂಗ್ ಸೊಸೈಟಿ ಅಪೋಸಿಟ್ ಟು ಕರಿಷ್ಮಾ ಹಿಲ್ಸ್. ಸೊ ಇಲ್ಲಿ ಕನೆಕ್ಟಿವಿಟಿ ನೋಡೋದಾದ್ರೆ ಜಸ್ಟ್ ವಾಕೇಬಲ್ ಅಲ್ಲಿ 80 ಫೀಟ್ ರೋಡ್ ಇದೆ ಅಂಡ್ ಇಲ್ಲಿ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ತುಂಬಾ ಹತ್ರದಲ್ಲಿದೆ. ಒಳ್ಳೆ ಸ್ಕೂಲ್ಸ್ ಲೈಕ್ ಪ್ರೆಸಿಡೆನ್ಸಿ, NPS ಇದೆ ಅಂಡ್ ಸಾಕಷ್ಟು ಒಳ್ಳೆ ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲಾನು ಹತ್ರ ಇದೆ. ಇಲ್ಲೇ ಮುಂದೆ ಕಾಣಿಸ್ತಿದೆ ನಿಮ್ಗೆ ಮಹಾರಾಜ ಕನ್ವೆನ್ಷನ್ ಸೆಂಟರ್ ಕೂಡ ಹತ್ರದಲ್ಲೇ ಇದೆ. ಸೊ ಈ ಫ್ಲಾಟ್ಸ್ ನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕರೆ ಮಾಡಿ ಯಾವುದೇ ಬ್ರೋಕರೇಜ್ ಕಮಿಷನ್ ಇಲ್ಲದೆ ಈ ಫ್ಲಾಟ್ಸ್ ನ ನಿಮ್ದಾಗಿಸ್ಕೊಳ್ಳಿ. ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.